ಸ್ನೇಹಿತರೆ, ಯೂಟ್ಯೂಬಿಂದ ಒಂದು ಅಪ್ಡೇಟ್ ಬರ್ತಾ ಇದೆ. ಏನಪ್ಪಾ ಅಂತಂದ್ರೆ ಬ್ಯಾಡ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ನನಗಂತೂ ಬ್ಯಾಡ್ ಅಪ್ಡೇಟೇ, ಬಟ್ ಬೇರೆಯವ್ರಿಗೆ ಗೊತ್ತಿಲ್ಲ. ಸೊ ಆ ಒಂದು ಅಪ್ಡೇಟ್ ಏನಂತಂದ್ರೆ, ಇನ್ಮೇಲೆ ಯೂಟ್ಯೂಬು ನಾವು ಹಾಕುವಂಥ ವಿಡಿಯೋಸ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ನೋಟಿಫಿಕೇಶನ್ನೇ ಕಳಿಸಲ್ಲ. ಸೊ ಎಷ್ಟು ಬೇಜಾರಾಗತ್ತೆ ಅಂತ ಹೇಳ್ಬೋದು. ಸೊ ಯಾಕಂತಂದ್ರೆ ನಾವು ಹಾಕಿರುವಂಥ ಒಂದು ವಿಡಿಯೋಗೆ ಫಸ್ಟ್ ಇನಿಷಿಯಲ್ ಬೂಸ್ಟ್ ಸಿಗೋದೇನೆ ನೋಟಿಫಿಕೇಶನ್ ಇಂದ. ಯಾಕಂತಂದ್ರೆ ನಾವು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ಅಲ್ಲಿ ಹೋಗ್ಬಿಟ್ಟು ನೋಟಿಫಿಕೇಶನ್ ಬೇರೆ ಒಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೋದಾಗ ಅವರು ಕ್ಲಿಕ್ ಮಾಡಿ ವಿಡಿಯೋನ ನೋಡ್ತಾರೆ ಅಲ್ವಾ? ಸೊ ಆವಾಗ ನೋಡಿದಾಗ ಏನಪ್ಪಾ ಅಂತಂದ್ರೆ ಒಂದು 10-20 ವ್ಯೂಸ್ ಆದ್ರೂ ಅಲ್ಲಿಂದನಾದ್ರೂ ಬರುತ್ತೆ. ಸೊ ಆವಾಗ ಸ್ವಲ್ಪ ಎಂಗೇಜ್ಮೆಂಟ್ ಚೆನ್ನಾಗಿದ್ದು ವಿಡಿಯೋ ಸ್ವಲ್ಪ ಚೆನ್ನಾಗಿ ಓಡುತ್ತಂತಂದ್ರೆ ವೈರಲ್ ಆಗುತ್ತೆ. ಸೊ ನಮ್ಮ ಯೂಟ್ಯೂಬ್ ಇವಾಗ ನೋಟಿಫಿಕೇಶನ್ನೇ ಬಂದ್ ಮಾಡ್ತು ಅಂತಂದ್ರೆ ನಮಗೆ ವ್ಯೂಸ್ ಎಲ್ಲಿಂದ ಬರಬೇಕು ಇವಾಗ? ಸೊ ಇದೊಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ನೋಟಿಫಿಕೇಶನ್ ಬಂದ್ ಆಗುತ್ತೆ ಅನ್ನೋದು. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಹೌದು, ನೋಟಿಫಿಕೇಶನ್ ಅಂದ್ರೆ ನೋಟಿಫಿಕೇಶನ್ ಅನ್ನೇ ಬಂದ್ ಮಾಡ್ತೀವಿ ಅನ್ನೋ ಒಂದು ಏನಾಗಿದೆ ಅಂತಂದ್ರೆ ಬಂದಿದೆ. ಸೊ ಇವಾಗ ನಾನೇ ಒಂದು 100-200 ಚಾನಲ್ಸ್ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಅದರ ಒಂದು ವ್ಯೂಸ್ ಅಂದ್ರೆ ವಿಡಿಯೋಸ್ ಹಾಕಿದಾಗ ನನಗೆ ಗೊತ್ತಾಗ್ಲಿ, ನಾನು ನೋಡ್ಲಿ ಅನ್ನೋದು. ಸೊ ಬಟ್ ಇವಾಗ ಏನಂತಂದ್ರೆ ಆ ನೋಟಿಫಿಕೇಶನ್ ಆಫ್ ಆಯ್ತು ಅಂತಂದ್ರೆ ವಿಡಿಯೋ ಯಾವುದೇ ಕಾರಣಕ್ಕೂ ನೋಟಿಫಿಕೇಶನ್ ಅಲ್ಲಿ ಹೋಗಲ್ಲ. ಬಟ್ ಅದರಲ್ಲಿ ಒಂದು ಟ್ವಿಸ್ಟ್ ಇದೆ. ಏನಂತಂದ್ರೆ ನೋಟಿಫಿಕೇಶನ್ ಯಾವ ರೀತಿ ಬಂದ್ ಮಾಡ್ತಿದ್ದಾರೆ ಅಂತಂದ್ರೆ, ಸೊ ಇವಾಗ ನೀವು ನಿಮ್ಮ ಒಂದು ಮೊಬೈಲ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಒಂದು ಯಾವುದೋ ಒಂದು ಚಾನಲ್ದು ನೋಟಿಫಿಕೇಶನ್ ಬರುತ್ತೆ. ಸೊ ಆ ನೋಟಿಫಿಕೇಶನ್ನ ನೀವು ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಅವರು ವಿಡಿಯೋ ಅಪ್ಲೋಡ್ ಮಾಡಿದಾಗ ಆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ ನೋಟಿಫಿಕೇಶನ್ ಬಂದಾಗ ನೀವು ಕ್ಲಿಕ್ ಮಾಡದೆ ಹಾಗೆ ಸ್ಕಿಪ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಆ ಚಾನಲ್ದು ನೋಟಿಫಿಕೇಶನ್ ನಿಮಗೆ ಬರೋದೇ ಇಲ್ಲ. ಅಂದರೆ ಆ ಚಾನಲ್ದು ನೋಟಿಫಿಕೇಶನ್ ನಿಮಗೆ ಆಫ್ ಆಗಿಬಿಡುತ್ತೆ. ಸೊ ಈ ರೀತಿ ಒಂದು ಇದು ಮಾಡಿದ್ದಾರೆ. ಏನಂತಂದರೆ ನೀವು ನೋಟಿಫಿಕೇಶನ್ ಬಂದ ಕೂಡಲೇ ಕ್ಲಿಕ್ ಮಾಡಿ ನೋಡಿದ್ರಿ ಅಂತಂದರೆ ಮಾತ್ರ ಆ ಚಾನಲ್ದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ವ್ಯೂವರ್ಸ್ಗಳಿಗೋಸ್ಕರ ಒಂದು ಬೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಯಾವ್ಯಾವುದೋ ಚಾನಲ್ಸ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಆ ಚಾನಲ್ದು ನೋಟಿಫಿಕೇಶನ್ ಬಂದಾಗ ಕ್ಲಿಕ್ ಮಾಡಿ ನೋಡಿದ್ರು ಅಂತಂದರೆ ಮಾತ್ರ ನೆಕ್ಸ್ಟ್ ಬರುತ್ತೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅದು ಚಾನಲ್ದು ನೋಟಿಫಿಕೇಶನ್ ನೆಕ್ಸ್ಟ್ ಬರಲ್ಲ. ಸೊ ಈ ರೀತಿ ಒಂದು ಅಪ್ಡೇಟನ್ನು ತರ್ತಿದ್ದಾರೆ. ಸೊ ಎಷ್ಟು ಒಳ್ಳೆಯದು, ಎಷ್ಟು ಕೆಟ್ಟದ್ದು, ಎಷ್ಟು ಬ್ಯಾಡು ಸೊ ಗೊತ್ತಿಲ್ಲ. ಬಟ್ ಏನಂತಂದರೆ ಕ್ರಿಯೇಟರ್ಗಳಿಗೆ ತುಂಬ ಬ್ಯಾಡ್ ಅಂತಲೇ ಹೇಳ್ಬೋದು. ಸೊ ಯಾಕಂತಂದರೆ ಇನ್ ಕೇಸ್ ಯಾರಿಗೆ ಗೊತ್ತು, ಸೊ ಸ್ಕಿಪ್ ತುಂಬ ಜನನು ಮಾಡ್ಬೋದು. ಸೊ ಅದರಿಂದಾಗಿ ಏನಾಗುತ್ತಪ್ಪ ಅಂತಂದರೆ ವ್ಯೂಸ್ಗಳು ತುಂಬ ಡೌನ್ ಆಗುತ್ತೆ. ಸೊ ಇದೊಂದು ಅಪ್ಡೇಟ್ ಆಗಿತ್ತು ಸ್ನೇಹಿತರೆ. ಈ ಅಪ್ಡೇಟ್ ಯಾವ ಥರ ಅನ್ನಿಸ್ತು ನಿಮಗೆ ಅನ್ನೋದನ್ನು ಒಂದು ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.